ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನು ಬಳಸಿ ಬಿಸ್ಕಿಟ್ ರೆಸಿಪಿ ಮಾಡಿ ತೋರಿಸತ್ತೀವಿ. ಇದಕ್ಕೆ ನಾವು ಯಾವುದೇ ರೀತಿ ಓವನ್ ಬಳಸತ್ತಿಲ್ಲ. ಸಿಂಪಲ್ ಆಗಿ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಬಿಸ್ಕಿಟ್ ಮಾಡೋಕ್ಕೆ ಮೊದಲಿಗೆ 1 ಕಪ್ ಆಗುವಷ್ಟು ಹುರಿದಿರುವಂಥ ಶೇಂಗಾ ತಗೋರಿ. ಶೇಂಗಾನ ನೀಟಾಗಿ ಹುರಿದು ತಗೋಬೇಕು. ಈ ಥರ ಕಲರ್ ಚೇಂಜ್ ಆಗಬೇಕು ನೋಡ್ರಿ, ಹಿಂಗೆ ಹುರಿದು ತಗೋರಿ. ಈಗ ಇವನ್ನ ಗ್ರೈಂಡ್ ಮಾಡಿ ತಗೊಳ್ಳೋಣ. ಒಂದು ದೊಡ್ಡ ಮಿಕ್ಸರ್ ಜಾರ್ದೊಳಗೆ ತೊಗೊಂಡಿರುವಂಥ ಶೇಂಗಾ ಹಾಕ್ರಿ. ಅದಕ್ಕೆ ಪಳತೆಯಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ತಗೋರಿ. ಇದ್ರೊಳಗೆ ಒಂದು ಏಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕತ್ತೇನಿ. ಇಲ್ಲಿ ಏಲಕ್ಕಿ ಆಪ್ಷನಲ್ ಐತಿ, ನಿಮ್ಗೆ ಬೇಕಂದ್ರೆ ಹಾಕ್ರಿ, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಈಗ ಇದನ್ನು ಪೂರ್ತಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಇಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಇದು ಪೂರ್ತಿ ಪೇಸ್ಟ್ ಥರ ರೆಡಿ ಆಗೈತಿ. ಶೇಂಗಾದಲ್ಲಿ ಎಣ್ಣೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಈ ಥರ ಇದು ರೆಡಿ ಆಗ್ತೈತಿ. ಈಗ ಇದ್ರೊಳಗೆ 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ರಿ. ಗೋಧಿ ಹಿಟ್ಟನ್ನ ಸಾಣಿಸಿನ ತಗೋಬೇಕು. ನಾವು ಶೇಂಗಾ ಯಾವ ಕಪ್ಲಿಂದ ತೊಗೊಂಡಿದ್ದೀವಿ ನೋಡ್ರಿ, ಗೋಧಿ ಹಿಟ್ಟನ್ನು ಅದ ಕಪ್ನಿಂದ ಅಳತೆ ಮಾಡಿ ತೊಗೊಂಡೇವಿ. 4 ರಿಂದ 5 ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರ್ ಹಾಕತ್ತೇನಿ. ಇಲ್ಲಿ ಹಾಲಿನ ಪುಡಿ ಕೂಡ ಹಾಕ್ಬೋದು. 1.5 ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ರಿ. 4 ರಿಂದ 5 ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ರಿ. ಇದಕ್ಕೆ ತುಪ್ಪ ಜಾಸ್ತಿ ಬೇಕಾಗಂಗಿಲ್ಲ, ಸ್ವಲ್ಪ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಹಾಕ್ಬೋದು. ಈಗ ಇದನ್ನು ಕಲಸಿ ತಗೊಳ್ಳೋಣ. ಇದ್ರಾಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಚಂದಾಗ ಮಿಕ್ಸ್ ಆಗುವಂಗೆ ಈ ರೀತಿ ಇದನ್ನು ಕಲಸಿ ತಗೋರಿ. ನಾನು ತಗೊಂಡಿರುವಂಥ ತುಪ್ಪದೊಳಗೆ 1 ಸ್ಪೂನ್ ಆಗುವಷ್ಟು ತುಪ್ಪ ಉಳಿದಿತ್ತು. ಅದನ್ನು ಕೂಡ ಇದ್ರೊಳಗೆ ಹಾಕಿ ಇನ್ನೊಂದ್ಸಲ ಕೈಲಿಂದ ಚಂದಾಗ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಇನ್ನೊಂದ್ಸಲ ಗ್ರೈಂಡ್ ಮಾಡಿ ತಗೊಳ್ಳೋಣ. ಈ ಮಿಕ್ಸ್ಚರ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾನು ಇದನ್ನು 2 ಬ್ಯಾಚ್ ಒಳಗೆ ಗ್ರೈಂಡ್ ಮಾಡಿ ತಗೊಳತ್ತೇನಿ. ಈ ಥರ ಮಿಕ್ಸರ್ ಮಾಡಿ ತಗೋದ್ರಿಂದ ಹಿಟ್ಟು ಪೂರ್ತಿಯಾಗಿ ಬೈಂಡ್ ಆಗ್ತೈತಿ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು, ಇದ್ರಾಗ ಹಾಕಿರುವಂಥ ಎಲ್ಲ ಪದಾರ್ಥಗಳು ಒಂದಕ್ಕೊಂದು ಚಂದಾಗ ಮಿಕ್ಸ್ ಆಗಿ ಎಷ್ಟು ಚಲೋ ಹಿಟ್ಟು ಬೈಂಡ್ ಆಗೈತಿ. ಇದನ್ನು ಇನ್ನೊಂದ್ಸಲ ನಾದ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಹಿಟ್ಟದು ಯಾವ ಥರ ನಾದ್ತೇವೆ ನೋಡ್ರಿ, ಸೇಮ್ ಅದೇ ಥರನ ಇದನ್ನು ಕೂಡ ನಾದಿ ತಗೋಬೇಕು. ಈಗ ನಿಮ್ಗೆ ಬಿಸ್ಕಿಟ್ ಯಾವ ಸೈಜ್ ಒಳಗೆ ಬೇಕು ನೋಡ್ರಿ, ಆ ಸೈಜ್ ಒಳಗೆ ಇವನ್ನ ರೆಡಿ ಮಾಡ್ಕೊಂಡು ತಗೋರಿ. ನಾನಿಲ್ಲಿ ಮೀಡಿಯಮ್ ಸೈಜ್ ಒಳಗೆ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಇವನ್ನ ರೌಂಡ್ ಮಾಡಿ ಕೈ ಒಳಗೆ ಸ್ವಲ್ಪ ಪ್ರೆಸ್ ಮಾಡಿ ತಗೊಳತ್ತೀನಿ. ಇವನ್ನ ಪೂರ್ತಿ ತೆಳ್ಳಗ ಮಾಡಿ ತಗೋಬೇಡ್ರಿ, ಮೀಡಿಯಮ್ ದಪ್ಪ ಆಕಾರದೊಳಗೆ ಇರ್ಬೇಕು ನೋಡ್ರಿ, ಆ ಥರ ಇವನ್ನ ರೆಡಿ ಮಾಡ್ಕೊಂಡು ತಗೋರಿ. ಈಗ ನೋಡ್ರಿ, 1 ಬಿಸ್ಕಿಟ್ ರೆಡಿ ಮಾಡಿ ತಗೊಂಡೇನಿ. ಇವನ್ನ ಹಿಂಗೆ ಪ್ಲೇನ್ ಆಗಿನೂ ಬೇಯಿಸಿ ತಗೋಬಹುದು. ನಾನಿಲ್ಲಿ ಬಿಸ್ಕಿಟ್ ಇನ್ನೊಂದು ಸ್ವಲ್ಪ ಚಂದ ಕಾಣಲಿ ಅಂತ ಹುರಿದಿರೋ ಶೇಂಗಾ ಮತ್ತು ಬಿಳಿ ಎಳ್ಳು ಹಚ್ಚಾತೀನಿ. ನಾನಿಲ್ಲಿ ಶೇಂಗಾ ಮತ್ತು ಬಿಳಿ ಎಳ್ಳು ತೊಗೊಂಡೇನಿ. ನೀವು ಬೇಕಂದ್ರೆ ನಿಮ್ಗೆ ಇಷ್ಟ ಇರುವಂಥ ಡ್ರೈ ಫ್ರೂಟ್ಸ್ನು ಕಟ್ ಮಾಡಿ ಹಾಕೋಬಹುದು. ಈಗ ನೋಡ್ರಿ, ಇನ್ನೊಂದು ಬಿಸ್ಕಿಟ್ನು ಇದೇ ಥರ ರೆಡಿ ಮಾಡಿ ತಗೋತೀನಿ. ಮೀಡಿಯಮ್ ಸೈಜ್ ಒಳಗೆ ಹಿಟ್ಟು ತೊಗೊಂಡು ಈ ಥರ ರೌಂಡ್ ಮಾಡಿರಿ. ಆಮೇಲೆ ಅಂಗೈ ಒಳಗೆ ಇಟ್ಕೊಂಡು ಈ ಥರ ಪ್ರೆಸ್ ಮಾಡಿರಿ. ನಾರ್ಮಲಿ ಬೇಕ್ರಿ ಒಳಗೆ ಬಿಸ್ಕಿಟ್ ಯಾವ ಸೈಜ್ ಒಳಗಿರ್ತಾವೆ ನೋಡ್ರಿ, ಆ ಥರ ನಾನು ಎಲ್ಲ ಬಿಸ್ಕಿಟ್ನು ರೆಡಿ ಮಾಡ್ಕೊಂಡು ತೊಗೊಳತ್ತೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಎಲ್ಲ ಬಿಸ್ಕಿಟ್ನು ಬೇಯಿಸಿ ತಗೊಳ್ಳೋಣ. ಮುಂಚೆನೇ ನಾನು ಒಂದು ಪ್ಲೇಟ್ ಒಳಗೆ ಬೇಕಿಂಗ್ ಶೀಟ್ ಇಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಂಡಿದ್ನಿ. ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಮುಂಚೆನೇ ಇದನ್ನು 10 ನಿಮಿಷ ಪ್ರೀ ಹೀಟ್ ಮಾಡಿ ತಗೊಂಡಿದ್ನಿ. ಈಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಬಿಸ್ಕಿಟ್ ಪ್ಲೇಟ್ ಇಟ್ಟು ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ಒಳಗೆ 15 ರಿಂದ 20 ನಿಮಿಷ ಇವನ್ನ ಬೇಯಿಸಿ ತಗೋರಿ. ನೀವು ಬಿಸ್ಕಿಟ್ನ ಎಷ್ಟು ತೆಳು ಮತ್ತು ಎಷ್ಟು ದಪ್ಪ ಮಾಡಿರ್ತೀರಿ ನೋಡ್ರಿ, ಅದ್ರ ಮೇಲೆ ಈ ಟೈಮ್ ಡಿಪೆಂಡ್ ಆಕೈತಿ. ನಾನಿಲ್ಲಿ 15 ನಿಮಿಷ ಈ ಬಿಸ್ಕಿಟ್ನ ಬೇಯಿಸಿ ತಗೊಂಡೇನಿ. ಬಿಸ್ಕಿಟ್ ಪೂರ್ತಿ ಆರಿದ ಮೇಲೆ ತೋರ್ಸತ್ತೇನೆ ನೋಡ್ರಿ, ಎಷ್ಟು ಮಸ್ತಾಗಿ ರೆಡಿಯಾಗಿ ಬಂದಾವು. ಮೇಲೆ ಮತ್ತು ಕೆಳಗೆ ನೀವು ನೋಡ್ತಿರ್ಬೋದು ಎಷ್ಟು ಕರೆಕ್ಟಾಗಿ ಬೆಂದಾವು. ಈ ಬಿಸ್ಕಿಟ್ ಒಳಗೆ ನಾನು ಸಕ್ಕರೆ ಯೂಸ್ ಮಾಡೇನಿ. ನೀವು ಸಕ್ಕರೆ ಬದಲಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿನೂ ಯೂಸ್ ಮಾಡ್ಬೋದು. ಬೇಕ್ರಿಯಿಂದ ಬಿಸ್ಕಿಟ್ ತರೋ ಬದಲು ಮನೆಯಲ್ಲಿನೇ ಆರೋಗ್ಯಕರವಾಗಿ ಈ ಥರ ಮಾಡ್ಕೊಂಡು ತಿನ್ಬೋದು. ನೋಡ್ರಿ, ಎಲ್ಲ ಬಿಸ್ಕಿಟ್ನು ಎಷ್ಟು ಚಂದಾಗ ರೆಡಿಯಾಗಿ ಬಂದಾವು. ನಾನು ಇನ್ನೊಂದು ಪ್ಲೇಟ್ ಒಳಗೂ ಬಿಸ್ಕಿಟ್ ರೆಡಿ ಮಾಡಿ ತೊಗೊಂಡಿದ್ನಿ, ಅವು ಕೂಡ ಮಸ್ತಾಗಿನೇ ರೆಡಿಯಾಗ್ಯಾವು. ಈಗ ಒಂದು ಬಿಸ್ಕಿಟ್ ಮುರಿದು ತೋರಿಸ್ತೇನೆ ನೋಡ್ರಿ, ಸೇಮ್ ಬೇಕ್ರಿಯಲ್ಲಿ ಯಾವ ಥರ ತರ್ತೀವಿ ನೋಡ್ರಿ, ಅದೇ ಥರ ಇವು ರೆಡಿ ಆಗ್ಯಾವು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ, ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.